Hey, hi guys, welcome back to my channel Priyanka World. ಸೊ ಗೈಸ್ ಇವತ್ತಿನ ವಿಡಿಯೋ ಆ ಪ್ರೊಡಕ್ಟಿವ್ ಡೇ ಇನ್ ಮೈ ಲೈಫ್. ಎಲ್ರಿಗೂ ಆಲ್ರೆಡಿ ಗೊತ್ತಿರೋ ಹಾಗೆ ನಾವು ಫಸ್ಟ್ ಟೈಮ್ ಒಂದು ಪ್ಲ್ಯಾಂಟ್ನ ಮನೆ ಒಳಗೆ ಬೆಳೆಸ್ತಾ ಇರೋದು. ಸೊ ದಟ್ ಈಸ್ ಮನಿ ಪ್ಲ್ಯಾಂಟ್. ಐ ಲವ್ ಪ್ಲ್ಯಾಂಟ್ಸ್, ಅದು ನಿಮ್ಗೆ ಆಲ್ರೆಡಿ ಗೊತ್ತು. ನನ್ನ ಡೈಲಿ ರುಟೀನಲ್ಲಿ ಇದು ಕೂಡ ಒಂದು ದಿನ ಅಟ್ಲೀಸ್ಟ್ 3 ಟೈಮ್ಸ್ 4 ಟೈಮ್ಸ್ ಅಂದರೆ ನೀರೇನಾದರೂ ಅಲ್ಲಿ ಕಾಣಿಸಿದ್ರೆ ಪಕ್ಕ ಗಿಡಕ್ಕೆ ನೀರು ಹಾಕ್ಬಿಟ್ಟೆ ಹೋಗೋದು ನಾನು. ಸೊ ಹಂಗಾಗಿ ಇವತ್ತು ಗಿಡಕ್ಕೆ ನೀರು ಹಾಕ್ತಾ ಇದ್ದೀನಿ. ಎಲೆ ಕೂಡ ಚಿಗುರ್ತಾ ಇದೆ ಮತ್ತು ರೂಟ್ಸ್ ಕೂಡ ಬರ್ತಿದೆ. ಸೊ ದಿಸ್ ಈಸ್ ದ ಒನ್ ಆಫ್ ದ ಮೇನ್ ರೀಸನ್. ಸೊ ಇನ್ನೂ ಚೆನ್ನಾಗಿ ಬರಲಿ ಅಂತ ಹೇಳಿ ಐ ಆಮ್ ಜಸ್ಟ್ ವಾಟರಿಂಗ್ ಎವ್ರಿ ಡೇ. ಐ ಹೋಪ್ ನಿಮಗೂ ಪ್ಲ್ಯಾಂಟ್ಸ್ ಕಂಡ್ರೆ ತುಂಬ ಇಷ್ಟ ಇರುತ್ತೆ ಅಂತ. ಸೊ ನೀವು ಮನೇಲಿ ಯಾವ ಪ್ಲ್ಯಾಂಟ್ಸ್ ನೆಟ್ಟಿದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಯಾವ ಪ್ಲ್ಯಾಂಟ್ಸ್ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಲೆಟ್ ಸಿ. ಆ್ಯಂಡ್ ಅದಾದಮೇಲೆ ನೀರು ಹಾಕಬೇಕಾದ್ರೆ ಅದ್ರ ಕೆಳಗಡೆ ಎಲ್ಲ ನೀರು ಚೆಲ್ಲಿತ್ತು ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ತುಂಬ ಗಲೀಜಾಗಿತ್ತು ಅಂತ ಹೇಳಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ನಮ್ಮ ಕಬೋರ್ಡ್ಸ್. ಈ ಕಬೋರ್ಡ್ಸಲ್ಲಿ ನನ್ನ ಬಟ್ಟೆ ತುಂಬ ಗಲೀಜಾಗಿತ್ತು. ಆ್ಯಂಡ್ ಅಮ್ಮ ಬಟ್ಟೆ ಕೂಡ ಮಡ್ಚಿಟ್ಟಿರ್ತಿಲ್ಲ, ಅಮ್ಮ ಕೆಲ್ಸಕ್ಕೆ ಹೋಗೋದ್ರಿಂದ. ಸೊ ಅವತ್ತು ನಾನು ಫ್ರೀ ಇದೆ ಅಂತ ಹೇಳಿ ಬಟ್ಟೆಗಳನ್ನೆಲ್ಲ ಮಡ್ಚಿ ಇಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಕಬೋರ್ಡ್, ಸೊ ಅಲ್ಲಿ ನನ್ನ ಬಟ್ಟೆ ಏನಿದೆಯೋ ಅದು ತುಂಬ ಗಲೀಜಾಗಿತ್ತು. ನಾನು ರೀಸೆಂಟಾಗಿ ಕ್ಲೀನ್ ಮಾಡಿದರು. ರೀಸೆಂಟಾಗಿ ವೀಡಿಯೋ ಅಪ್ಲೋಡ್ ಮಾಡಿದೆ ಕ್ಲೀನ್ ಮಾಡೋದು. ಆದರೂ ಅದು ತುಂಬ ಗಲೀಜಾಗುತ್ತೆ. ಸೊ ಹಂಗಾಗಿ ಎಲ್ಲನೂ ನೀಟಾಗಿ ಮಡ್ಚಿ ಇಟ್ಟು ಅವ್ರವ್ರ ಬಟ್ಟೆನ ಅವ್ರವ್ರ ಕಬೋರ್ಡ್ಗೆ ಹಾಕ್ತಾಯಿದ್ದೀನಿ. ಇವಾಗ ನನ್ನ ಬಟ್ಟೆನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಕಬೋರ್ಡ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಫುಲ್ ನೀಟಾಗಿ ನ್ಯೂಸ್ ಪೇಪರಲ್ಲೆಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡಿ. ಆ್ಯಂಡ್ ನಾನು ಕೆಳಗಡೆ ಒಂದು ಯಾವುದಾದ್ರೂ ಒಂದು ಹಳೆ ಬಟ್ಟೆ ಏನಿರ್ತೋ ಅದನ್ನ ಇಟ್ಟು ಅದಾದಮೇಲೆ ಅದ್ರ ಮೇಲೆ ನಾನು ನನ್ನ ಬಟ್ಟೆಗಳನ್ನೆಲ್ಲ ಇಡೋದು. ಅದಾದಮೇಲೆ ನನ್ನ ತಿಂಡಿ ಇನ್ನೂ ಆಗಿತ್ತಿಲ್ಲ. ಸೊ ಹಂಗಾಗಿ ಇವತ್ತು ಅಮ್ಮ ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡಿತ್ತು. ಸೊ ನನಗೆ ಇದು ರೆಸಿಪಿ ನಂಗೆ ತುಂಬ ಇಷ್ಟ. ಫಸ್ಟ್ ನಂಗೆ ಬೆಂಡೆಕಾಯಿ ಕಂಡ್ರೆ ಆಗ್ತಿದ್ದಿಲ್ಲ. ಅದು ಖಾರನೆಲ್ಲ ರುಬ್ಬಿ ಮಾಡೋರು. ಬಟ್ ಇದು ಟೊಮೆಟೊ ಈರುಳ್ಳಿ ಎಲ್ಲ ಮಾಮೂಲಿ ಸಿಂಪಲಾಗಿ ಮಾಡೋದು. ಬಟ್ ತುಂಬ ಹೆಮ್ಮೆಯಾಗಿರುತ್ತೆ. ನಿಮಗೆ ಈ ರೆಸಿಪಿನ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್. ಮಳೆ ತುಂಬ ಬರ್ತಾಯಿತ್ತು, ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಸಿಬ್ಬಿರ್ತಾ ಇತ್ತು, ಬಟ್ ಇಲ್ಲಿ ಮೊಬೈಲ್ ಕ್ಯಾಪ್ಚರ್ ಆಗಿಲ್ಲ ಅಷ್ಟೊಂದು. ಆ್ಯಂಡ್ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಳೆ ಸಿಬ್ಬಿರ್ತಾ ಇದೆ. ಆ್ಯಂಡ್ ನಮ್ಮ ಮನೆ ಹಿಂದೆ ನೋಡಿ ಎಷ್ಟು ನೀಟಾಗಿದೆ. ಅಂದರೆ ಫಸ್ಟ್ ಇರೋಕ್ಕಿಂತ ಇವಾಗ ಸ್ವಲ್ಪ ಪರವಾಗಿಲ್ಲ, ಓಕೆ ಥರನೇ ಇದೆ. ತುಂಬ ಬರ್ತದೆ ಈಗ ನನ್ನ ವಾರ್ಡ್ರೋಬ್ನ ನೀಟಾಗಿ ಮಡ್ಚಿಡೋಣ ಅಂತ ನಂದು ಅಮ್ಮನ ನನ್ನ ತಂಗಿದ್ದೆಲ್ಲ ಅರ್ತು ಒಟ್ಟಿಗೆ ಇದ್ದೆ. ಸೊ ಹಂಗಾಗಿ ಅದನ್ನೆಲ್ಲ ನೀಟಾಗಿ ಮಡ್ಚಿಡೋಣ ಅಂತ ಅಂದ್ಕೊಂಡೆ. ಬಟ್ ನಂಗೆ ಆಗಲಿಲ್ಲ, ಸುಸ್ತಾಯಿತು ಅಂತ ಹೇಳಿ ಗಿಡಕ್ಕೆ ಸ್ವಲ್ಪ ಮತ್ತೆ ಮಧ್ಯಾಹ್ನ ನೀರು ಹಾಕಿ, ಅದು ಬೆಳಗ್ಗೆ ಹಾಕಿದ್ದು. ಸೊ ಇವಾಗ ಮಧ್ಯಾಹ್ನ ನೀರು ಹಾಕಿ ಸೊ ಮಲಿಕೊಳ್ಳೋಣ ಅಂತ ಹೇಳಿ ಟಿ ವಿ ಆನ್ ಮಾಡ್ತಿದ್ದೀನಿ. ನಿಮಗೆ ಡೌಟ್ ಬರ್ಬೋದು, ಮಲಗೋಕ್ಕೆ ಯಾಕೆ ಟಿ ವಿ ಆನ್ ಮಾಡ್ತಿದ್ದಾಳೆ ಇವಳು ಅಂತ. ಬಿಕಾಸ್ ನನಗೆ ಭಯ. ಸೊ ಹಂಗಾಗಿ ಟಿ ವಿ ಆನ್ ಮಾಡಿಬಿಟ್ಟು ಮಲಗೋಣ ಅಂತ ಹೇಳಿ ಟಿ ವಿ ಹಾಕ್ಕೊಂಡು ಮಲಗ್ತಾ ಇದ್ದೀನಿ. ನಾನು ಈ ಥರ ಮಧ್ಯಾಹ್ನ ಹೊತ್ತು ಮಲಗೋದು ತುಂಬ ರೇರ್. ಬಟ್ ಇವತ್ತು ಯಾಕೋ ಸುಸ್ತಾಯಿತು ಅಂತ ಹೇಳಿ ಮಲಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ಟಿ ವಿ ಹಾಕ್ಬಿಟ್ಟು ಮಲಗ್ತೀನಿ. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೇಟ್, ಒನ್ ಆಫ್ ಮೈ ಫೇವ್ರೇಟ್ ಚಾನಲ್ TLC ಅಂತ. ಸೊ ಅಲ್ಲಿ ಕೇಕು, ಡ್ರೆಸ್ ಎಲ್ಲ ಪ್ರತಿಯೊಂದು ಇರುತ್ತೆ. ಸೊ ಹಂಗಾಗಿ ಅದನ್ನ ಹಾಕ್ಬಿಟ್ಟು ಅದನ್ನ ನೋಡಿಕೊಂಡು ಮಲಗೋಣ ಅಂತ. ಸೊ ಹಂಗಾಗಿ ಟಿ ವಿ ಆನ್ ಮಾಡಿದೆ. ಇವಾಗ ನನ್ನ ಬೆಡ್ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದೀನಿ. ನನ್ನ ಬೆಡ್ಡಲ್ಲಿ ನೋಡಿ ಏರ್ಫೋನ್, ಛತ್ರಿ ಕೂಡ ಇಲ್ಲೇ ಇದೆ. ಆ್ಯಂಡ್ ಕ್ಲಿಪ್ಸ್ ಎಲ್ಲ ಸ್ಕೂಲಿಂದ ಬಂದ ತಕ್ಷಣ ಅಲ್ಲೇ ಎಲ್ಲನೂ ಹಾಕ್ಬಿಡ್ತೀನಿ. ಸೊ ಹಂಗಾಗಿ ಅದು ಅಲ್ಲಿದೆ. ಆ್ಯಂಡ್ ಇದು ನನ್ನ
ನನಗೆ ಮೋಟಿವೇಟ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ತೆಗಿಬೇಕು ಅಥವಾ ಯಾವುದ್ರಲ್ಲಿ ಕಮ್ಮಿ ಐತೆ ಅಂತ ಹೇಳಿ. ಸೊ ಹಂಗಾಗಿ ನಾನು ಅದನ್ನ ಸ್ಟಿಕ್ ಮಾಡಿರ್ತೀನಿ. ಆ್ಯಂಡ್ ಈಗ ಎದ್ದು ಐ ಆಮ್ ಡನ್. ಇವಾಗ ಇವತ್ತು ನಾವು ನಮ್ಮಮ್ಮ ಕೆಲ್ಸಕ್ಕೆ ಹೋಗೋದ್ರಿಂದ ನಾವು ದಿನ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡೋದು ಅಂತ ಮಾಡ್ಕೊಂಡಿದ್ವಿ. ಆ್ಯಂಡ್ ಇವತ್ತು ನಾನು ಪಾತ್ರೆ ಬೆಳಗೋದಿತ್ತು. ಸೊ ಹಂಗೆ ಬೆಳಗ್ಗೆ ಆ್ಯಂಡ್ ನಾವು ಇನ್ನೂ ಹಬ್ಬಕ್ಕೆ ಅಂತ ಶಾಪಿಂಗ್ ಹೋಗಿತ್ತಿಲ್ಲ. ಸೊ ಹಂಗಾಗಿ ನಾನು ಈ ಬಟ್ಟೆ ಹಾಕೊಳ್ಳೋಣ ಅಂದ್ಕೊಂಡೆ, ಬಟ್ ಯಾಕೋ ಚೇಂಜ್ ಮಾಡಿಬಿಟ್ಟು ಸೊ ನೌ ವಿ ಆರ್ ಗೋಯಿಂಗ್. ಆ್ಯಂಡ್ ವಿ ವೆಂಟ್ ಟು ಕಾವೇರಿ ಟೆಕ್ಸ್ಟೈಲ್ಸ್. ಅಲ್ಲಿ ನಾನು ತಂಗಿಗೆ ಬಟ್ಟೆ ತೊಗೊಂಡ್ವಿ. ನನಗೆ ಬಟ್ಟೆ ಸಿಗಲಿಲ್ಲ. ನನಗೆ ಯಾವ ಥರ ಬೇಕೋ ನಾನು ಮೊಬೈಲಲ್ಲಿ ನೋಡಿದೆ, ಆರ್ಡ್ರ್ ಮಾಡ್ಕೊಳ್ಳೋಕ್ಕಾಗ್ನಿತ್ತಿಲ್ಲ. ಸೊ ಹಂಗಾಗಿ ನನಗೆ ಅಲ್ಲಿ ತೊಗೊಂಡಿಲ್ಲ. ಬೇರೆ ಶಾಪ್ಗೆ ಹೋಗಿ ನನ್ನ ಬರ್ಡೇ ಡ್ರೆಸ್ ತಂದಿದ್ವು. ಸೊ ಅಲ್ಲೇ ಹೋಗಿ ನನ್ನ ಬಟ್ಟೆ ಸಿಕ್ತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಸೊ ನೀವು ಆಲ್ರೆಡಿ ನನ್ನ ಶಾರ್ಟ್ಸ್ ವೀಡಿಯೋದಲ್ಲಿ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಅದು ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರಿಗೆ ಗೊತ್ತಿಲ್ಲ ಮುಂದೆ ವ್ಲಾಗ್ಸಲ್ಲಿ ತಿಳಿಸ್ತೀನಿ. ಪ್ರತಿ ಟೈಮ್ ನಾವು ಮೋಮೋಸ್ ತಿನ್ಕೊಂಡು ಹೋಗ್ತಾಯಿದ್ವಿ. ಅನ್ಫಾರ್ಚುನೇಟ್ಲಿ ಇವತ್ತು ಅವರು ಅಂಗಡಿ ಕ್ಲೋಸ್ ಮಾಡಿದರು. ಆ್ಯಂಡ್ ಹೋಗ್ಬೇಕಾದ್ರೆ ನಾವು ಐ ಲವ್ ಪಡ್ಡು ಅಂತ ಒಂದು ಶಾಪ್ ಇತ್ತು, ಹೊಸ ಅದು ಓಪನ್ ಮಾಡಿದರು. ಸೊ ಹಂಗಾಗಿ ನನ್ನ ತಂಗಿಗೆ ಪಡ್ಡು ಕಂಡ್ರೆ ತುಂಬ ಇಷ್ಟ. ಟ್ರೈ ಮಾಡೋಣ ಅಂತ ಹೋಗಿದ್ವಿ. ಅಮ್ಮ, ನನ್ನ ತಂಗಿ, ನಮ್ಮ ಪಪ್ಪ, ಅಮ್ಮ ಇಡ್ಲಿ ವಡೆ ತೊಗೊಂಡಿದ್ರು. ನಾನು ಮತ್ತು ನನ್ನ ತಂಗಿ ಡಿಫ್ರೆಂಟಾಗಿರಲಿ ಅಂತ ಅವಳು ಪಡ್ಡು ಆರ್ಡ್ರ್ ಮಾಡಿದ್ಲು. ನಾನು ದೋಸೆ ಆರ್ಡ್ರ್ ಮಾಡಿದೆ, ಮಸಾಲೆ ದೋಸೆ. ಆ್ಯಂಡ್ ಇಟ್ ವಾಸ್ ವೆರಿ ಯಮ್ಮಿ. ಮಸಾಲೆ ದೋಸೆ ಮಾತ್ರ ಸಖತ್ತಾಗಿತ್ತು. ಪಡ್ಡು ಕೂಡ ತುಂಬ ಚೆನ್ನಾಗಿತ್ತು. ಸೊ ನನ್ನ ತಂಗಿ ರಿಯಾಕ್ಷನ್ ನೀವು ನೋಡ್ಬೋದು. ಸೊ ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಲ್ಲ, ನಾವಿಬ್ಬರು ಶೇರ್ ಮಾಡ್ಕೊಂಡ್ವಿ. ಆ್ಯಂಡ್ ಅವ್ಳು ಪಡ್ಡು ಆರ್ಡ್ರ್ ಮಾಡಿದ್ರು, ಅದನ್ನು ಕೂಡ ಶೇರ್ ಮಾಡ್ಕೊಂಡ್ವಿ. ಪ್ರತಿ ಸತಿ ನಾವು ಹಿಂಗೆ ಮಾಡೋದು, ಇಬ್ಬರು ಡಿಫ್ರೆಂಟಾಗಿ ಆರ್ಡ್ರ್ ಮಾಡಿ ಸೊ ಇಬ್ಬರೂ ಶೇರ್ ಮಾಡ್ಕೊಂಡು ತಿಂತೀವಿ. ಸೊ ಯಾರ್ಯಾರು ಈ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಒಂದೇ ಆರ್ಡ್ರ್ ಮಾಡೋಕ್ಕಿಂತ ಒಂದು ಡಿಫ್ರೆಂಟಾಗಿ ಆರ್ಡ್ರ್ ಮಾಡಿ ಸ್ವಲ್ಪ ತಿಂದರೆ ಚೆನ್ನಾಗಿರುತ್ತೆ ಅಂತ ನಾವೀಗ ಮಾಡೋದು. ನಿಮ್ಮಲ್ಲಿ ಯಾವುದು ಈ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಮನೆ ಐ ನೋ ವಿಡಿಯೋ ತುಂಬ ಶಾರ್ಟ್ ಆಯಿತು ಅಂತ, ಬಟ್ ಆಲ್ಸೋ ನಿಮಗೆ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ ಪಕ್ಕ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನಮ್ಮ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ. ನನ್ನ ವೀಡಿಯೋಸ್ ಎವ್ರಿ ಸಂಡೇ 12:30 ಆ್ಯಂಡ್ ಎವ್ರಿ ಟ್ಯೂಸ್ಡೇ ಜಾಗ್ಳಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೇ ಟೇಕ್ ಕೇರ್. ಬೈ ಗೈಸ್. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ.